ಅದ್ರ ಮೇಲೆ ಮುಚ್ಚಿರೋದಿದು 1500 ಕೋಟಿ ನಮ್ಮ ತಾಲೂಕು ಬಂದು ನಮ್ಮ ಶಾಸಕರು ಹೇಳ್ತಾರೆ 1500 ಕೋಟಿ ನಾನು ತಗೊಂಡು ಬಂದಿದ್ದೀನಿ ಎಲ್ಲಿ ಅಭಿವೃದ್ಧಿ ಏನಾಗಿದೆ, ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಹೆಣ್ಣು ಒಂದು ಗಂಡು ಮತ್ತು ಮಗು ಒಂದಿತ್ತು. ಅವ್ರು ಬರ್ತಾ ಆ ಕಾರ್ ಸಿಕ್ಕಾಕೊಂಡು ಅದ್ರ ಹಿಂದ್ಗಡೆ ಬಂದು ಅವ್ರ ಬುದ್ಧಿ ಮಗುಗಿಲ್ಲಿ ಕ್ರಾಕ್ ಆಗಿಬಿಟ್ಟಿದೆ. 1500 ಕೋಟಿ ನಮ್ಮ ಕೋಲಾರ ತಾಲೂಕಿಗೆ ಬಂದಿದೆ. ಎಲ್ಲಿ ಖರ್ಚಾಗ್ತಾ ಇದೆ, ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಇದು ಗುಂಡಿ ಹಳೇದು, ಇದು ಮೊದಲನೇ ಒಂದು ಸಲ ಆಗಿತ್ತು. ನನ್ನ ಹತ್ರ ದಾಖಲಾತಿ ಎಲ್ಲ ಇದೆ. ಮೋರಿ ಥರ ಇರೋದು ಇದು. ಇದಕ್ಕೆ ಸ್ಲಾಬ್ ಥರ ಮಾಡಿ ಹಾಕಬೇಕು. ನೋಡಿ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಇರೋದಿದು. ಮೊದಲು ಹಳೇದಿದು, ಅದ್ರ ಮೇಲೆ ಮುಚ್ಚಿರೋದಿದು. 1500 ಕೋಟಿ ನಮ್ಮ ತಾಲೂಕು ಬಂದು ನಮ್ಮ ಶಾಸಕರು ಹೇಳ್ತಾರೆ 1500 ಕೋಟಿ ನಾನು ತಗೊಂಡು ಬಂದಿದ್ದೀನಿ. ಎಲ್ಲಿ ಅಭಿವೃದ್ಧಿ ಏನಾಗಿದೆ, ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಒಂದು ತಿಂಗಳಿಂದ ನಾವು ಓಡಾಡ್ತಾನೇ ಇದ್ದೀವಿ. ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಅಂದರೆ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ? 1500 ಕೋಟಿ ಗುಂಡಿ ಮುಚ್ಚಕ್ಕೆ ಸಾಲಲ್ಲ ಏನು, ಇನ್ನೂ ಜಾಸ್ತಿ ಬೇಕಾ ಏನು? ಅದು ಅವ್ರಿಗೆ ಗೊತ್ತಿದ್ದು. ನಮ್ಗೆ ಹೇಳ್ತಾ ಇದ್ದಾರಲ್ಲ, ನನ್ನ ಎದೆ ತಡ್ಕೊಂಡು ಹೇಳ್ತಾ ಇದ್ದಾರೆ ಅವರು. ಅವ್ರ ಚೇಲಾಗಳು ಹೇಳ್ತಾ ಇದ್ದಾರೆ, ಅವ್ರ ಬಕೆಟ್ ಹಿಡಿಯೋರು ಹೇಳ್ತಾ ಇದ್ದಾರೆ ಇದು 28 ಮಾಡಂತೆ. ಅದು ಹೇಳ್ತಾರೆ ಇದು 28 ಮಾಡಲ್ಲ. ಈ ತಿರ್ಗಾ ಹೇಳ್ತಾ ಇದ್ದೀನಿ, 7 ಮತ್ತು 29ನೇ ವಾರ್ಡ್ ಮಧ್ಯದಲ್ಲಿರೋ ರೋಡ್ ಇದು. ನಗರಸಭೆಗೆ ಸೇರೋ ರೋಡ್ ಇದು. ಮುಖ್ಯ ರೋಡ್, ಕೋಲಾರ ಮುಖ್ಯ. ಅದೇ ಟಿಪ್ಪು ಸುಲ್ತಾನ್ ಮುಖ್ಯ ರೋಡ್ ಇದು. ನಿಯರ್ ಬಂದು ಶಾಹಿ ಶರ್ಬತ್, ಅಂಜುಮನ್ ಕಾಂಪ್ಲೆಕ್ಸು, ಅಂಜುಮನ್ ಸಮುದಾಯ ಭವನ. ಇದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇಲ್ಲಿ ನಿನ್ನೆ ಮಳೆ ಬಂತು, ಮೊನ್ನೆ ಒಂದು ಕಾರ್ ಸಿಕ್ಕಾಕೊಂತು. ಅದು ವಿಡಿಯೋ ಇದೆ ನನ್ನ ಹತ್ರ, ನಿಮಗೆ ತೋರಿಸ್ತೀನಿ, ಬೇಕಂದ್ರೆ ಕಳಿಸ್ತೀನಿ ನ್ಯೂಸಲ್ಲಿ ಹಾಕಿ. ಹಿಂದ್ಗಡೆಯಿಂದ ಒಂದು ಹೆಣ್ಣು ಒಂದು ಗಂಡು ಮತ್ತು ಮಗು ಒಂದಿತ್ತು. ಅವ್ರು ಬರ್ತಾ ಆ ಕಾರ್ ಸಿಕ್ಕಾಕೊಂಡು ಅದ್ರ ಹಿಂದ್ಗಡೆ ಬಂದು ಅವ್ರ ಬುದ್ಧಿ ಮಗುಗಿಲ್ಲಿ ಕ್ರಾಕ್ ಆಗಿಬಿಟ್ಟಿದೆ. ಯಾರು ಹೊಣೆ ಅದು? ಇದು ಇಲ್ಲಿ ಯಾರನ್ನ ಇವಾಗ ಸತ್ತೋಗ್ಬಿಟ್ರೆ ಯಾರು ಜವಾಬ್ದಾರಿ? ಎಲ್ಲ ಮೊನ್ನೆ ಪೂಜಾ ಬಲ್ಲೋದೆಲ್ಲ ನೋಡಿದ್ದು. ರೋಡ್ ಬ್ಲಾಕ್ ಇಲ್ಲ, 2 ದಿನ ನೋಡ್ತೀವಿ ನಾವು, 2 ದಿವಸ ನೋಡ್ತೀವಿ ನಾವು. ಇಲ್ಲ ರೋಡ್ಗೆ ಏನಾದ್ರು ಹೇಳ್ತೀರಿ, ಗಾಡಿಗಳೆಲ್ಲ ಬಂದರೆ ತೊಂದರೆ ಆಗ್ತಾ ಇದೆ. ನೋಡಿ ಇವಾಗ ಇಲ್ಲಿಂದ ಅಡ್ಡ ಹಾಕಿದ್ದೀವಿ, ಎತ್ತಿರೋದಕ್ಕ ಗಾಡಿ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಈಗ ಏನಾದರೂ ಅಡ್ಡ ಹಾಕಿದರೆ ಫುಲ್ ಟ್ರಾಫಿಕ್ ಆಗುತ್ತೆ. ಜನಗಳು ಆರನ್ ಮೇಲೆ ಆರನ್ನು ಏನು ಅಂಗಡಿ ಮುಂದೆ ಗಾಡಿ ನಿಲ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರು ಬರ್ತಾ ಇಲ್ಲ, ನಮಗೂ ತೊಂದರೆ ಆಗ್ತಾ ಇದೆ. ಯಾರ್ಯಾರು ಬೀಳ್ತಾ ಹೋಗ್ತಾ ಇದೆ. ಚಿಕ್ಕಬಳ್ಳಾಪುರ ಬಿಡೋದು ಹಿಂಗೆ ಆಗ್ತಾ ಇದೆ. ಸಿಗುತ್ತೆ ಇಲ್ಲಿ ಗಂಗಮ್ಮ ಗುಡಿ 15 ದಿವಸ ಏನೋ ಆಗ್ತಾ ಇದೆ. ಇದಾಗಿ ನಾವು ಏನೇನು ಹಾಕಿ ಮುಚ್ತಾ ಇದ್ದೀವಿ. ಇನ್ನೊಂದಿಗಿಂತ ಏನಾದರೂ ಮೊನ್ನೆ ಬಂದಲ್ಲ ಮಳೆ, ಆ ಥರ ಏನಾದರೂ ಮಳೆ ಬಂದರೆ ಇವಾಗ ಹೇಳ್ತಾ ಇದ್ದೀನಿ, ಹೊರಗಡೆ ಪೂರ್ತಿ ಕುತ್ಕೊಂಡ್ಬಿಡುತ್ತೆ. ಆವಾಗ ಯಾರನ್ನ ಇಲ್ಲಿ ಬಿದ್ದೋಗಿ ಸತ್ತೋಗ್ಬಿಟ್ರೆ ಅವಾಗ ಇದಾಗುತ್ತೆ. ಅದೇ ಅಧಿಕಾರಿಗಳಿದ್ದಾರೆ, ಅವರೇ ಹೊಣೆ ಆಗ್ತಾರೆ. ನಮ್ಗೆ 2 ರೋಡ್ ಸಿಗುತ್ತೆ, ಚಿಕ್ಕಬಳ್ಳಾಪುರ ರೋಡು ಮತ್ತು ಮುಖ್ಯ ರೋಡು, MB ರೋಡು. 2 ರೋಡನ್ನು ನಾವು ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡ್ತೀವಿ. ಒಂದು ಗಾಡಿ ಈ ಕಡೆಯಿಂದ ಆ ಕಡೆಗೆ ವೆಹಿಕಲ್ ಓಡಾಡಕ್ಕೆ ಕೊಡಲ್ಲ. ನೀವು ಆ ಕಡೆ ಬ್ಲಾಕ್ ಮಾಡಿದ್ರೆ ಗಮನಕ್ಕೆ ಬರಲ್ಲ, ಇಲ್ಲಿ ಮಾಡಬೇಕು. ಇಲ್ಲೂ ಮಾಡ್ತೀರಿ, ಇಲ್ಲೇ ಮಾಡೋದು ನಾವು. ಮತ್ತು ಆ ಮೇನ್ ರೋಡುಗಳು ಬ್ಲಾಕ್ ಮಾಡಿಬಿಡ್ತೀವಿ. ತೊಂದರೆ ಆಗ್ತಾ ಇದೆ. ಒಂದು ಗಾಡಿ ಬಿಡಲ್ಲ, ಗಾಡಿ ನೋಡಿ ಹೋಗೋಕ್ಕೆ ನೋಡಿ ತೊಂದರೆ ಎಷ್ಟಾಗುತ್ತೆ. ಗಾಡಿ ಅಲ್ಲಿಂದ ಬರ್ತಾ पत्र कल्लुಗಳು ಚೀಲ ಅದು ಹಾಕಿರೋದು अंदर इधर भी दफा अंदर कुछ अंदर ನಾವೇ ಮಣ್ಣು ಇದೆಲ್ಲ ಡೀಪ್ ಐತೆ ಇಲ್ಲಿ ಒಳಗಡೆ. ಇನ್ನು ಜೋರಾಗಿ ಮಳೆ ಬಿಟ್ಟರೆ ಎಲ್ಲ ಕುತ್ಕೊಂಡ್ಬಿಡುತ್ತೆ. ಸ್ವಲ್ಪ ನೋಡ್ಕೊಳ್ಳಿ. ನಾವು ಸುಮ್ಮನೆ ಅಲ್ಲ, ನ್ಯೂಸ್ಗಳಾಗ ಆಗ್ತಾ ಇರೋದು. ಒಳಗಡೆ ಎಲ್ಲ ನೋಡಿ, ಏನಾದರೂ ಗಾಡಿ ಜಾಸ್ತಿ ತೂಕ ಇರೋದು ಬಂದರೆ ಏನಾಗೋದು, ವೆಹಿಕಲ್ ಬಂದರೆ ನೋಡಿ.
ಈ ಘಟನೆ ಆಗಿ ಒಂದು 25 ದಿವಸ ಮೇಲೆ ಆಗಿದೆ. ಇವತ್ತವರೆಗೂ ಯಾವ ಅಧಿಕಾರಿಗಳು ಯಾರೂ ಸ್ಪಂದನೆ ಮಾಡಿಲ್ಲ. ಟಿಪ್ಪು ನಗರ, ವಿನಾಯಕ್ ನಗರ, ಯಲ್ಲಂಪಾಳ್ಯ ಮಧ್ಯದಲ್ಲಿ ಇರೋದು. ಆ ಕಡೆಯಿಂದನೂ ಸುಮಾರು ವೆಹಿಕಲ್ಗಳು ಬರ್ತಾ ಇರುತ್ತೆ, ಈ ಕಡೆಯಿಂದನೂ ಬರ್ತಾ ಇರುತ್ತೆ. ಮೈನ್ ರೋಡಲ್ಲಿ ಯಾವ ವೆಹಿಕಲ್ಲು ಅಷ್ಟು ಹೋಗಲ್ಲ. ಇದು ದೊಡ್ಡ ಮೈನ್ ರೋಡ್ ಆಗಿಬಿಟ್ಟಿದೆ. ಶ್ರೀನಿವಾಸಪುರ, ಚಿಕ್ಕಬಳ್ಳಾಪುರ ಈ ಕಡೆಯಿಂದ ಬರೋ ಪ್ರತಿಯೊಂದು ವೆಹಿಕಲ್ಲು ಈ ಕಡೆನೇ ಓಡಾಡೋದು. ಮತ್ತು ನೈಟು APMC ಮಾರ್ಕೆಟ್ಗೆ ಟೊಮೊಟೊ ಗಾಡಿಗಳು, ಪ್ರತಿಯೊಂದು ಗಾಡಿ ಈಚರಿಂದ, ಟೆಂಪೋಯಿಂದ, ಲಾರಿಯಿಂದ ಪ್ರತಿಯೊಂದು ವೆಹಿಕಲ್ಲು ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರುತ್ತೆ. ಅಲ್ಲಿ ಮೈನ್ ಬ್ರಿಡ್ಜ್ ಇದೆ, ಆ ಕಡೆಯಿಂದ ಬಂದ್ರೂ ಕಾಣಿಸೋದಿಲ್ಲ. ಇಲ್ಲಿ ಸ್ಪೀಡ್ ಕಟ್ಟಿದೆ, ಈ ಕಡೆಯಿಂದ ಬಂದ್ರೂ ಕಾಣಿಸೋದಿಲ್ಲ. ಇಲ್ಲೇನೇನು ಇಟ್ಟರೆ ಆ ಕಡೆ ಈ ಕಡೆ ಗಾಡಿಗೆ ಪಾಸ್ ಆಗೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಆಲ್ರೆಡಿ ಒಂದು 2-3 ಬಿದ್ದಿದ್ದಾರೆ. ಸದ್ಯಕ್ಕೆ ಯಾರಿಗೂ ಏನೂ ಅಷ್ಟು ತೊಂದರೆ ಆಗಿಲ್ಲ. ಮುಂದೆ ಆಗೋದು ಬೇಡ. ಮಗು ಸಹಿತ ಬಿದ್ದಿದೆ. ತೊಂದರೆ ಆಗೋ ಮುಂಚೆನೇ ನಾವು ಅದನ್ನು ನೀವು ತಿಳ್ಕೊಂಡು ಅದಕ್ಕೇನೋ ನಾವು ಸ್ಪಂದನೆ ಮಾಡಿ ಅದನ್ನು ರೆಡಿ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಹೋಂಡಾ ಗಾಡಿಗಳು ಎಲ್ಲ ಬರ್ತಾವೆ ಅಂತೇಳಿ ಸರ್. ಬೈ ಚಾನ್ಸ್ ಏನಾದರೂ ಜೋರಾಗಿ ಮಳೆ ಬಿದ್ದು ಒಳಗಡೆ ನೀರು ಸೇರಿದೆಯಂದರೆ ಜಾಸ್ತಿ ಹಳ್ಳ ಒಳಗಡೆ ಜಾಸ್ತಿ ಇದೆ ಸ್ಪೇಸು, ಕುತ್ಕೊಂಡ್ಬಿಡುತ್ತೆ ಆಟೋಮೆಟಿಕ್ಕು. ಅದು ಚಿಕ್ಕದಾಗಿರೋವಾಗೆ ರೆಡಿ ಮಾಡಬೇಕಂತ ನೋಡ್ತಾ ಇದ್ದೀವಿ. ಇಲ್ಲಿರೋರೆಲ್ಲರೂ ಸೇರಿ ತುಂಬ ತೊಂದರೆ ಆಗಿಬಿಟ್ಟಿದೆ ಗಾಡಿಗೆ ಬೈಕಲ್ಲಿ ಓಡಾಡೋದಕ್ಕಿಲ್ಲಿ. ಆದಷ್ಟು ಬೇಗ ಇದನ್ನು ಸ್ವಲ್ಪ ಪರಿಗಣನೆಯಲ್ಲಿ ತಗೊಂಡು ಇದನ್ನು ಸ್ವಲ್ಪ ರೆಡಿ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀರಿ. ಇಲ್ಲಿಂದ ಹತ್ತಿ ಇದಕ್ಕೆ ಸ್ಲಾಬ್ ಥರ ಮಾಡಿ ಇದ್ರ ಮೇಲೆ ರೋಡ್ ಹಾಕಬೇಕು. ಅವಾಗ ಇದು ನಡೆಯೋದು ಆಗುತ್ತೆ. गाड्या बरोबर आती आग हँटात मध्ये हाँ जाती ये डोन एकदम मालूम होता नहीं, एकदम मालूम होता नहीं. ये बोल दूंगा जे आग पड़की गिड़ी जे मालूम होता नहीं अगर चुप होते उन्होंने कैसे जाते हैं नहीं मालूम होता ना. ये एकदम मालूम फुल फास्ट आता हूँ, एकदम मालूम होता नहीं. बात भी भाई क्या गली मारे बहुत तकलीफ पड़ी. ಶಾಸಕರಿಂದ ನಮ್ಮ ಕೋಲಾರ ಶಾಸಕರಿಂದ ಆಗಿರೋದು ಅಭಿವೃದ್ಧಿ ಇದೆ ಅಂತ ಬೋರಡ್ಡಿ 500 ಕೋಟಿ ತಗೊಂಡು ಬಂದು ಆಗಿರೋದು ಇದೇ ಅಭಿವೃದ್ಧಿ ಮಾಡಿರೋದು ನಮ್ದು ಕರ್ಕೊಂಡು ಅಂತ ಹೇಳ್ಬಿಟ್ಟು ಆಗ್ಬಿಡೋಣ. ಈ ಸ್ಪಾಟ್ ಮಾಡಿ